ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ನಾವು ಬೆಂಗಳೂರೊಳಗೆ ರೂಮ್ ಚೆಕ್ಔಟ್ ಮಾಡಿ ಹೊರಗಡೆ ಹೋಗತ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ತಮಿಳುನಾಡು. ಸೊ ಎಲ್ಲಿ ಹೋಗ್ತೀವಿ ಅಂತ ವಿಲ್ ಅಪ್ಡೇಟ್ ಯು. ನಮ್ಮ ಲಗೇಜ್ ನಮ್ಗಿಂತ ನಮ್ಮ ಲಗೇಜ್ ಜಾಸ್ತಿ ಆಗ್ತದಕ್ಕೆ ಇಲ್ಲಿ ಮೇಲೆ ಒಂದು ಲಗೇಜ್ ಇಡತ್ತಾರೆ ಕಟ್ಟಿ. ಸೊ ಈಗ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಮಿಳ್ನಾಡಿಗೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಮಿಳ್ನಾಡಿಗೆ ಹೋಗ್ಬೇಕು. So this is Rameshwaram Cafe. Famous Kannada. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತಮಿಳ್ನಾಡು ಹೋಗ್ತೀವಿ. ಫ್ರೂಟ್ ಇದೆ ಹೇಳು ಜರಾ. ಲಿಚಿ ಇರ್ತೈತಿ ಬಟ್ ಇದರ ನೇಮ್ ಏನೋ ಬೇರೆ ಐತಿ. ಅದೇ ನೋಡ್ರಿ ಅದು ಮ್ಯಾಲಿನ ನೋಡಿ ಹೆಂಗೈತಿ ಕಲರ್ 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 ಕೆರೆ ಅಂದ ತಂದಾರತ್ತ. ತಿನ್ನ ನಿಂಗೆ ಆರಾಮ ಅನ್ಸತಿಲ್ಲ. ಕೇಳೋ ಇಂಗ್ಲೀಷ್ ಬರ್ತದೆ. ಕನ್ನಡ ಬಾರ್ಡರ್ ಇತ್ತು. ಕೆಟ್ಟ ಹಸೋಗ್ಯದಂತ ಒಟ್ಟಿಗೆ ಊಟ ಮಾಡುವ ನಿಲ್ಸ ತಿನ್ ತಿನ್ ಮಾಮಾಸ್ ಕೂತ್ಕೊಂಡ್ರಿ. ಯಾರು ನಿನ್ನ ಫೋನಾ? ಟ್ರಾವೆಲ್ ಮಾಡ್ಕೋತ. ದಿಸ್ ಇಸ್ ಲೀಚಿ. ಲೀಚಿ ಇಲ್ಲ, ಲೀಚಿ ಫ್ಯಾಮಿಲಿ. ಹೆಸರೇನ? ಹೆಸರು ಮರ್ತ್ನಿ ನಾನು. ಇಲ್ಲಿ ನೋಡ್ರಿ ಇಲ್ಲಿ ಟಿವಿ ನೋಡ್ಬಿಟ್ಟಾರೆ ಇವ್ರ. ಟಿವಿ ನೋಡ್ಕೊಂಡು ತಡ್ಕೋತ ಹೋಗೋದು. ತೋರಿಸ್ಬಿಟ್ಬಿಟ್ಟಿರಿ ಇವತ್ತು. Accident, guys.
ಹೇಳ ಡೇಟ್ಸ್ ಅಷ್ಟ ನೋಡ್ರಿ ಇಲ್ಲೆಲ್ಲ ಸ್ನ್ಯಾಕ್ ಪ್ಯಾಕೆಟ್ಸ್ ಎಲ್ಲ ತೊಗೊಂಡು ಟ್ರಾವೆಲ್ ಮಾಡತ್ತಾಳೆ. ಇದು ನಾವಂತೂ ಚಕ್ಲಿ ಅಂತೀವಿ. ಚಕ್ಲಿ ಅಂದ್ರೆ ಇದೇನಂತಾರು ಎಂತ ಹಚ್ಚಿದ್ ನೋಡ. ಬೇರೆ ಬರೀ ತಿನ್ಕೋತಾರೆ ಮಳಿ ಬಂತಲ್ಲ ಅದೇವ ಛತ್ರಿ ದೂರ ಉಣ್ಲಿಪ್ಪ. ಏನದ ತಿನ್ ಚಲೋ ತಂಗೆ ಹೊಟ್ಟೆ ನಾಳಲ್ಲಿ ಲೋಂಗೇಶ್ ತದ್ದು ಜಗಳ ತಗ ಮಾತಿಲ್ಲ ಬರೀ ಮುಖಾಭಿನಯ. ಇಷ್ಟೆಲ್ಲ ಸ್ನ್ಯಾಕ್ಸ್ ಬೆಳಗಾವಿಂದ ತೊಗೊಂಡು ಬಂದು ಎಲ್ಲ ಚಾಲು ಆಗೈತಿಲ್ಲ ಸ್ನ್ಯಾಕಿಂಗ್. ಪಾಪ ಅವ್ರಿಗೂ ಕೂಡ ಹಾಂ ಏನಂದ್ರೆ ಇಲ್ಲಿ ಅವ್ರು ಮಾತಾಡಿದ ನಮಗೆ ಗೊತ್ತಾಗತ್ತಿಲ್ಲ, ನಾವು ನೋಡ್ಬೇಕಂತ ದಿಸ್ ಬರ್ಬಿ ವಾಶ್ರೂಮ್ ಅದರಲ್ಲಿ ಅದಾ ಟಿಶ್ಯೂ ಪೇಪರ್ ಫಿಲ್ಲಿಂಗ್ ಇಲ್ಲಂತಲ್ಲ. ಆಯ್ತು ನಡಿ ಇಲ್ಲತ್ತಂದ್ರ ಇಲ್ಲ ಫುಡ್ದಕ್ಕೆ ಏನಾದೇನು ಬರೋ. ಈಗ ನಾವು ಇಲ್ಲಿ ಬಂದ ಕೊಡಗುಡಿಗೆ ಮುಗಿದ್ದೇವೆ. ಕೊಡಗುಡಿಯಿಂದ ನಾವು ಈಗ ಫುಡ್ ಏನಾರ ತಿನ್ಕೊಂಡು ಬರ್ಬೇಕಂತ ಹೋಗತ್ತೀವಿ. ಅವ್ರಿಗೆ ಚಹಾ ಕೊಡೋದು ಬರ್ಬೇಕಂತ. ಇದು ಭಾಷೆ ನಮಗೆ ತಿಳಿಯಾತಿಲ್ಲ. ಅವ್ರು ಹೇಳಿದ ನಮಗೆ ನಾವು ಹೇಳಿದವ್ರಿಗೆ ಏನೂ ತಿಳಿಯಾತಿಲ್ಲ. ಜಸ್ಟ್ ಇಶಾರ ಮ್ಯಾನ ಮಾಡತ್ತೀವಿ. ಚಹಾ ಕುಡಿಯಕ್ಕೆ ಬಂದೇವೆ. ಸೊ ಇದು ಕೊಡುಮುಡಿ. ಇಲ್ಲಿ ಬಂದೆ ನಾವು ಆ್ಯಕ್ಚುಲಿ ಟೆಂಪಲ್ ಹೋಗೋ ಸಂಬಂಧ. ಆ್ಯಂಡ್ ಈಗ ನಾವು ಫುಡ್ ಹುಡ್ಕೊಂಡು ಹೊಂಟೀವಿ. ದ್ಯಾಟ್ ಈಸ್ ಅ ಪ್ಯೂರ್ ವೆಜ್. ಅದು ನೇತಾಜಿ ಲಾಡ್ಜ್. ಸುಷ್ಮಿತಾ ಎದಕ್ಕೆ ಬಂದೇವೆ ಹೇಳಿ ಹೊರಗಡೆ ಆಟಿಟ್ಯೂಡ್. ಫುಡ್ ತಿನ್ನೋದಕ್ಕೆ ಬಂದೆ ನಾವು. ಊಟ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಸೊ ದಿಸ್ ಇಸ್ ರೈಸ್. ಸಪ್ರೇಟ್ ಕೊಡೋದಿಲ್ಲ. ಅದ್ರ ಸಪ್ರೇಟ್ ಇಲ್ಲ. ಚಪಾತಿ ಬೇಡ. ಇದು ಚಲೋ ಕೊಡಿ. ಇದ್ರ ಜೊತೆ ತಿನ್ನೋದು ಹಂಗ ಗೋಧಿ ಪಲ್ಯ ಕೊಡಂಗಿಲ್ಲಪ್ಪ. ಇಲ್ಲಿ ಕೊಟ್ಟಾರ ಇದು ಟೇಸ್ಟ್ ಮಾಡಿ ಚಲೋ ಇದ್ರು ತಿನ್ನು. ಗೈಸ್ ಇಲ್ಲಿ ಆ್ಯಕ್ಚುಲಿ ನಮ್ಗೆ ಏನೂ ಸಿಗ್ತಾ ಇಲ್ಲ ಊಟಕ್ಕೆ. ಲೈಕ್ ಅನ್ನ ಸಾಂಬಾರದು ಬರೀ ಮಶ್ರೂಮ್ ಬಿರಿಯಾನಿ ಕರ್ಡ್ ರೈಸ್
ಬಂದಾರಲ್ಲ ಅಡ್ಜಸ್ಟ್ ಮಾಡ್ಕೋತಿಲ್ಲ ಊಟ. ಗೈಸ್ ಇವೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನಾವು. ಐ ಮೀನ್ ಟು ವಿ ಆರ್ ಗೋಯಿಂಗ್ ಟು ಲ್ಯಾಂಗ್ವೇಜ್ ಬ್ಯಾರಿಯರ್ ಇದ್ರೂ ಹೆಂಗೆ ಮ್ಯಾನೇಜ್ ಮಾಡೋದು ಹುಡುಗಿಯರಾಗದು. ಗೋಯಿಂಗ್ ಟು ಸ್ಟೇಟ್ ಆ್ಯಂಡ್ ಮ್ಯಾನೇಜಿಂಗ್ ದ ಲ್ಯಾಂಗ್ವೇಜ್. ನೀರೇ ಕುಡ್ದಿಲ್ಲ ಇನ್ನೂ. ಕೊಡ್ಕೊಡು ಸ್ವಲ್ಪ ಒಂದ ಬೈ. ಹಾಯ್ ನಮಗೆ ನೋಡಿ. ವಿ ಗಾಟ್ ಸಮ್ ಪಾನ್, ಸ್ವೀಟ್ ಪಾನ್. ಇತ್ತಾಗಿ ಓಪನ್ ಮಾಡು. ಹೆಂಗೆ ತಿನ್ನೋದು ಇದನ್ನು? 3% ಚಾರ್ಜ್ ಇರ್ತಾರೆ. ಹಿಂಗೆ ತಿನ್ನೋದು? ಓಪನ್ ಮಾಡ್ತೀನಿ ನೋಡಿ. ಓಪನ್ ಮಾಡಕ್ಕೆ ನಿಮಗೆ ತಿಂತೆ ಅದು ಒಂದು ಪಾನ್ ಇರ್ತದೆ, ಇಲ್ಲ ಹತ್ತಿನೂ ಕೊಟ್ಟಿರ್ತಾರೆ, ಹಂಗೆ ತಿನ್ನೋದಿರ್ತೈತೆ ನೋಡೋದು. ಅದು ಇಷ್ಟು ಇದೆ ಇರಂಗಿದೆ ಸಣ್ಣ. ಬಟ್ ಏನೋ ಒಂದು ಸಮಥಿಂಗ್ ಇರ್ತೈತೆ. ಸೊ ಹೀಗೆಲ್ಲ ಊಟ ಮಾಡ್ಕೊಂಡು ರೂಮ್ಗೆ ಹೋಗ್ಬೇಕು. ಹಂಗೆ ಜಿಬಿಡ ಕೈ ಈ ತಗ್ಗಿಲೆ ಈ ಕಡೆ ಇದು ಮಾಡಲ, ಫುಲ್ ಮಾಡು. ಮಸ್ತ್ ಇತ್ಲೆ. ಸೊ ನೈಸ್. ಸೊ ಗೈಸ್ ನಾವೀಗ ಊಟ ಎಲ್ಲ ಮಾಡಿ ಬಂದ್ವಿ. ಇಟ್ಸ್ ಅರೌಂಡ್ 9:30 PM. ಸೊ ಇಲ್ಲಿ ಬಂದಿದ್ದೇವೆ. ಇಲ್ಲೆಲ್ಲಿನೂ ವೆಜ್ ಊಟ ಸಿಗೋಕ್ಕಿಲ್ಲ, ಯಾಕಂದ್ರೆ ನಾಳೆ ನಾವು ಟೆಂಪಲ್ಗೆ ಹೋಗ್ತೀವಿ. ಅದ್ರ ಸಂಬಂಧನ ಇಲ್ಲಿ ಬಂದು ವೆಜ್ ಫುಡ್ ಹುಡ್ಕೊಂಡು ಹೋಗಿ ಬಂದ್ವಿ. ಬಟ್ ಇಲ್ಲಿ ಅಲ್ಲಿಯೂ ನಮ್ಗೆ ಗೊತ್ತಾಗಿಲ್ಲ, ಯಾಕಂದ್ರೆ ಎಲ್ಲ ಕಡೆ ತಮಿಳ್ ಬೋರ್ಡ್ಸ್ ಅದಾವ. ಆ್ಯಂಡ್ ಸೆಕೆಂಡಿಗೆ ನಾವು ಡ್ರೈವರಿಗೆ ಕಾಲ್ ಮಾಡಿ ಹೋದ್ವಿ. ಅಲ್ಲಿ ವೆಜ್ ಊಟ ಮಾಡಿ ಬಂದ್ವಿ, ಬಟ್ ಜಾಸ್ತಿ ಆಪ್ಷನ್ಸ್ ಇರೋಕ್ಕಿಲ್ಲ. ಸೊ ವೆಜ್ ಬಿರಿಯಾನಿ ಅಷ್ಟು ತಿನ್ಕೊಂಡು ಬಂದ್ವಿ. ನಾಳೆ ನಮ್ಗೆ ಮಾರ್ನಿಂಗ್ 6 ಗಂಟೆಗೆ ಇರಬೇಕು, ಯಾಕಂದ್ರೆ ನಾವು ಟೆಂಪಲ್ ವಿಸಿಟ್ ಮಾಡೋರದ್ವಿ. 5 ಗಂಟೆಗೆ 6 ಗಂಟೆಗೆ ರೆಡಿ ಆಗಬೇಕು. ಆ್ಯಂಡ್ ಇಲ್ಲಿ ಬೇರೆ ಸ್ಟೇಟಿಗೆ ಬಂದ್ವಿ. ಇಲ್ಲಿ ಅವ್ರಿಗೆ ಯಾವುದೂ ಭಾಷೆ ಅಂತೂ ಬರೋದಿಲ್ಲ. ಅಂದ್ರೆ ತಮಿಳ್ ಬಿಟ್ಟು ಅವ್ರಿಗೆ ಇಂಗ್ಲೀಷ್, ಹಿಂದಿ ಯಾವುದೂ ಬರೋದಿಲ್ಲ. ನಾವು ಹೆಂಗೆ ಮ್ಯಾನೇಜ್ ಮಾಡೋದು ನಮ್ಗೆ ಗೊತ್ತು. ಲೈಕ್ ಗರ್ಲ್ಸ್ ಆಗಿನೂ ಇವನ್ ಲೈಕ್ ಯಾವ ಥರ ನಾವು ಕಮ್ಯುನಿಕೇಟ್ ಮಾಡತ್ತೀವಿ, ಮ್ಯಾನೇಜ್ ಮಾಡತ್ತೀವಿ ಅಂತ ನಮಗೆ ಗೊತ್ತು. ಸೊ ದ್ಯಾಟ್ ಈಸ್ ಒನ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಅನ್ಕೋತೀನಿ, ಬಿಕಾಸ್ ವಿ ಆರ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಬರೀ ಮುಖಾಭಿನಯ ಮಾಡತ್ತೀವಿ ನಾವು, ಅಂದರೆ ಆಗಬೇಕು ಇದು ಗೊತ್ತ ಫೋಟೋ ತೋರಿಸ್ಕೊಳತ್ತೀವಿ. ಆ್ಯಂಡ್ ದಿಸ್ ಇಸ್ ಅ ಯೂನಿಕ್ ಎಕ್ಸ್ಪೀರಿಯನ್ಸ್. ಲೈಕ್ ನಾವು ಏನು ಬೇಕಂದ್ರೆ ಲೈಕ್ ಟ್ರಾನ್ಸ್ಲೇಟರ್ ಯೂಸ್ ಮಾಡೋದಾ, ಮುಖಾಭಿನಯ ಮಾಡೋದಾ, ಅಥವಾ ಫೋಟೋ ತೋರಿಸೋದಾ, ಈ ಥರ ಎಲ್ಲ ನಡೆದೈತಿ ನಮ್ದು. ಲೈಕ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ಸ್ ಆಲ್ಸೋ ಫನ್. ಆ್ಯಂಡ್ ನನ್ನ ಫ್ರೆಂಡ್ ಹೋದಾಳ, ಸೊ ಇಬ್ಬರು ಕೂಡಿ ಇದು ಎಲ್ಲ ಡ್ರಾಮಾ ನಡೆದೈತಿ ನಮ್ಮದು ಇಲ್ಲೇ. ಆಮೇಲೆ ಇಲ್ಲಿ ಬಂದಾಗಿಂದಂತೂ ಲೈಕ್ ರೂಮ್ ಹೆಂಗೆ ಸಿಗ್ತದೆ ಏನೋ ಅಂತ ಇತ್ತು, ಬಟ್ ಇಲ್ಲಿ ರೂಮ್ನು ಚಲೋ ಸಿಗೈತಿ. ಯು ಕ್ಯಾನ್ ಸಿ ದಿಸ್. ಸೊ ಇದು ಒಂದು ರೂಮ್ ಐತಿ, ಇಲ್ಲಿ 3 people ಇರ್ಬೋದು. ಆ್ಯಂಡ್ ಆಲ್ಸೋ ನೀಟ್ ಆ್ಯಂಡ್ ಕ್ಲೀನ್ ಐತಿ ನೇತಾಜಿ ಲಾಡ್ಜ್ ಅಂತ. ಆ್ಯಂಡ್ ಆಲ್ಸೋ ಲ್ಯಾಂಗ್ವೇಜ್ ಬರಲಿಲ್ಲ, ಸ್ವಲ್ಪ ಜನ ಕೋಆಪ್ರೇಟಿವ್ ಬಂದಾರ, ಆ್ಯಂಡ್ ಸ್ವಲ್ಪ ಜನ ಓಕೆ. ಬಟ್ ಓವರ್ ಆಲ್ ಇಟ್ಸ್ ಅ ಕ್ಲೀನ್ ರೂಮ್. ಆ್ಯಂಡ್ ನಾಳೆ ನಾವು ಜಲ್ದಿ ಇರಬೇಕು. ಸೊ ಬೆಂಗಳೂರಿಂದ ನಾವು ಇಲ್ಲಿ ಟ್ರಾವೆಲ್ ಮಾಡೀವಿ. ಇದು ಎರೋಡ್ ಡಿಸ್ಟ್ರಿಕ್ಟ್, ಕೊಡುಮುಡಿ ಗ್ರಾಮ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಐತಿ. ಆ್ಯಂಡ್ ಇಲ್ಲಿ ಕಾವೇರಿ ನದಿ ಬಾಜು ಇರ್ತೈತಿ. ಸೊ ಇಟ್ಸ್ ಅ ವೆರಿ ಹಾಲಿ ಪ್ಲೇಸ್. ಸೊ ಅದಕ್ಕೆ ಬಂದೇವಿಲ್ಲೇ. ಸೊ ನಾಳೆ ಇಲ್ಲಿ ನಾವೆಲ್ಲ ಟೆಂಪಲ್ ಎಲ್ಲ ವಿಸಿಟ್ ಮಾಡಿ ನಾಳೆ ಚೆಕ್ಔಟ್ ಮಾಡಿ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಸೊ ಇದು ಬೆಂಗಳೂರಿಂದ ಅರೌಂಡ್ 200 kilometers ಪ್ಲಸ್ ಇದೆ, 5 to 6 hours. ಓಕೆ. ಸೊ ಜರ್ನಿ ವಾಸ್ ಫೈನ್. ಆ್ಯಂಡ್ ಫುಡ್ ಎಲ್ಲ ರಾಮೇಶ್ವರಂ ಕೆಫೆ ಒಳಗೆ ತಿನ್ಕೊಂಡೆಲ್ಲ ಬಂದೀವಿ. ಸೊ ಓವರ್ ಆಲ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ನಮ್ಗೆ ನಿದ್ದೆದು ಇನ್ನೂ ಕರೆಕ್ಟ್ ಆಗಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಮಕ್ಕೊಂಡ್ರೂ ಸ್ಟಿಲ್ ಲೈಕ್ ಶೋಯಿಂಗ್ ಅಪ್ ಎವ್ರಿ ಡೇ. ಇದು ನಮ್ಮದು ರೂಮ್ ಐತಿ, ವೆರಿ ಸ್ಮಾಲ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್. ಆಲ್ಸೋ ಫಸ್ಟ್ ಥಿಂಗ್ ನಾವು ಬಂದು ನೋಡಿದ್ರೆ ವಾಶ್ರೂಮ್ನು ಕ್ಲೀನ್ ಐತಿ ಇಲ್ಲಿ. ಸೊ ಯಾ ದಿಸ್ ಇಸ್ ಗುಡ್ ಆ್ಯಕ್ಚುಲಿ, ಬಿಕಾಸ್ ನನಗಂತೂ 1 day ಸಂಬಂಧ ಬೇಕಾಗಿತ್ತು. ಆ್ಯಂಡ್ ಭಾಳ ಹುಡುಕಿ ಇದನ್ನು ನಾ ರಿಸರ್ಚ್ ಮಾಡಿ ಇದು ನೇತಾಜಿ ಲಾಡ್ಜ್ ಅಂತ ಕೊಡಂಬೂಡಿ ಒಳಗೆ ಬರ್ತೈತಿ. ಇನ್ ಕೇಸ್ ನಾವು ಸ್ಟೇ ಮಾಡಿದ್ರೆ ಇಲ್ಲಿ ಬರ್ಬೋದು. ಆ್ಯಂಡ್ ಅರೌಂಡ್ 1,000-1,500 or 700 ಸೊ ಅರೌಂಡ್ 1,000 ಸ್ಟಾರ್ಟ್ ಆಗ್ತಾವೆ. ಚಲೋ ಅಂತ ರೂಪ ಬಂದು. ಆ್ಯಂಡ್ ಇಟ್ಸ್ ಸೇಫ್ ಫಾರ್ ಫ್ಯಾಮಿಲಿ ಆ್ಯಂಡ್ ಎವ್ರಿವನ್. ಸೊ ನೀವು ನಿಮ್ದು ಏನಾದರೂ ಬಂದರೆ ನೀವು ಇಲ್ಲಿ ಬಂದು ಸ್ಟೇ ಮಾಡಿ ಹೋಗ್ಬೋದು. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಸೊ ನಾಳೆ ಎದ್ದು ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಯಾ ದಟ್ಸ್ ಇಟ್ ಫಾರ್ ಟುಡೇ. ಬಾಯ್, ಗುಡ್ ನೈಟ್.